ಆದರೆ ಪ್ರಮೋದ್ ಅವರು ಆರಂಭದಲ್ಲಿ ಬಹಳ ಸೋಲು ಕಂಡವರು. ಹೆಂಗೆ ಈ ಮೈಂಡ್ಸೆಟ್ಗೆ ಬರೋದಕ್ಕೆ ಎಷ್ಟು ಸಮಯ ಬೇಕಾಯಿತು ನಿಮಗೆ? ಸೋಲು ಅಂದರೆ ಏನು? ನನ್ನ ಡೆಫಿನೇಷನ್ ಆಫ್ ಸೋಲು ಅಂತಂದರೆ, ಅಥವಾ ನೀವು ಫೇಲ್ಯೂರ್ ಅಂತಂದರೆ, ನನ್ನ ಡೆಫಿನೇಷನ್ ಆಫ್ ಸೋಲು ಉದ್ಯಮದಲ್ಲಿ ಏನಂತಂದರೆ, ಅದೊಂದು ಎಕ್ಸ್ಪೆರಿಮೆಂಟ್. ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಓಕೆ. ಎಕ್ಸ್ಪೆರಿಮೆಂಟ್ ಮಾಡಿದಾಗ ಎಲ್ಲ ಎಕ್ಸ್ಪೆರಿಮೆಂಟಲ್ಲೂ ಇದೇ ರೀತಿ ನಮಗೆ ಫಲಿತಾಂಶ ಬರಬೇಕು ಅಂತ ನಮಗೇನು ಗೊತ್ತಿಲ್ಲ. ಆದರೆ ಆ ಪ್ರಯೋಗ ಮಾಡುವಂತಹ ಮನಸ್ಥಿತಿ ನನ್ನಲ್ಲಿದೆಯಾ? ಇವತ್ತು ಪ್ರಯೋಗ ಮಾಡಿದೆ, ಆ ಪ್ರಯೋಗದಿಂದ ನನಗೆ ಈ ರೀತಿಯ ಫಲಿತಾಂಶ ಬಂತು. ಫಲಿತಾಂಶ ಹೇಗಿದೆ? ಓಕೆ, ಫಲಿತಾಂಶದ ಗುಣಮಟ್ಟ ಈ ರೀತಿ ಇದೆ. ನಾಳೆ ದಿನ ಇನ್ನೊಂದು ಪ್ರಯೋಗ ಮಾಡಿದೆ, ಫಲಿತಾಂಶದ ಗುಣಮಟ್ಟ ಇನ್ನೊಂದು ರೀತಿ ಇದೆ. ಮತ್ತೊಂದು ದಿನ ಇನ್ನೊಂದು ನಾನು ಪ್ರಯೋಗವನ್ನು ಮಾಡಿದೆ, ಫಲಿತಾಂಶದ ಗುಣಮಟ್ಟ ಈ ರೀತಿ ಇತ್ತು. ಇಲ್ಲಿ ಬರೋ ಸಮಸ್ಯೆ ಏನಂತಂದರೆ, ನಾವು ಫೇಲ್ಯೂರ್ ಅಂತ ಕರಿತೀವಿ ಅಥವಾ ಸೋಲ್ ಅಂತ ಏನು ಹೇಳ್ತೀವಿ, ಅದನ್ನು ಸ್ವಲ್ಪ ನಮ್ಮ ಒಂದು ಮೈಂಡ್ ಸೆಟ್ಟಲ್ಲಿ ಬದಲಾವಣೆ ಮಾಡ್ಕೋಬೇಕು.